8 ವರ್ಷದಿಂದನೂ ಹರೀಶ್ ಗೌಡ್ರು ಹುಟ್ಟುಹಬ್ಬ ನಮ್ಮ ಇಡೀ ಮೈಸೂರು ಜಿಲ್ಲೆ ಜನಗಳು ಇದೇ ರೀತಿ ಆಚರಣೆ ಮಾಡ್ತಾ ಇದ್ದಾರೆ. ಹರೀಶ್ ಗೌಡ್ರು ಯಾವಾಗಲೂ ನಗ್ತಾ ಇರ್ತಾರಲ್ಲ, ಹೇಗೆ ಅಂತ ಅದು ಏನು ಸೀಕ್ರೆಟ್? ಯಾವಾಗಲೂ ಸ್ಮೈಲ್ ಫೇಸೇ ಇರ್ತಾರೆ ಅವ್ರು, ಯಾವಾಗಲೂ ಬೇಜಾರು ಕೋಪ ಮಾಡ್ಕೊಂಡಿರೋದೇ ನೋಡಿಲ್ಲ ಅಂತಿದ್ರು. ಆನ್ ಕ್ಯಾಮ್ರಾ ಏನಲ್ಲ, ಆಫ್ ಕ್ಯಾಮ್ರಾನು ಇಟ್ ಈಸ್ ಅದವ್ರ ಪರ್ಸ್ನಾಲಿಟಿ. ತುಂಬ 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 ಪೇಷನ್ಸ್ ಇದೆ. ಆ್ಯಕ್ಚುಲಿ ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತಾರೆ? ವೀಕೆಂಡು ಅಥವಾ ಭಾನುವಾರ ಫುಲ್ ಟೈಮ್ ಇರ್ತಾರೆ ನಿಮ್ಮ ಜೊತೆ, ಹೆಂಗೆ ಮೇಡಮ್? ಇಲ್ಲ, ಆ್ಯಕ್ಚುಲಿ ಸಂಡೇಸೇ ನಮ್ಮ ಫಂಕ್ಷನ್ಗಳು ಜಾಸ್ತಿ ಇರೋದು. ಸೊ ಸಂಡೇಸ್ ಅವೈಲಬಲ್ ನಮ್ಮ ಜೊತೆ ಇರೋದೇ ಇಲ್ಲ. ಪ್ರೂಫಕ್ಕೆ ಯಾವಾಗಾದರೂ ಒಂದು ಸತಿ ಪ್ರಾಮಿಸ್ ಮಾಡಿರ್ತಾರೆ, ನಾವು ಫಸ್ಟೇ ಹೇಳ್ಕೊಂಡಿರ್ತೀವಿ 15 ಡೇಸ್, ಒಂದು ತಿಂಗಳಿಂದನೂ. ಆದರೂ ಅವತ್ತು ಒಂದಿನ ಬರ್ದಿದ್ದಾಗ ಒಂಚೂರು ಬೇಜಾರಾಗುತ್ತೆ ಅಷ್ಟೇ ಹೊರತು ಇನ್ನೇನಿಲ್ಲ. ಈಗ ಬೆಳೀತಾ ಇದ್ದಾರೆ, 2028 ಚುನಾವಣೆಯಲ್ಲಿ ಗೆಲ್ತಾರೆ ಅವರು, ಸಚಿವರು ಆಗಬೇಕು ಅನ್ನೋದು ಅವ್ರ ಅಭಿಮಾನಿಗಳ ಒಂದು ಕೂಗು. ಚಾಮುಂಡೇಶ್ವರಿಗೆಲ್ಲ ಅರ್ಕೆ ಕೂಡ ಒತ್ತಿದ್ದಾರೆ ಅವರ ಅಭಿಮಾನಿಗಳು. ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಮೇಲೆ ಆಸೆ ಇಲ್ಲ, ಅವರು ಸಚಿವರಾಗಬೇಕು ಬೇರೆ ಥರ. ಅವರು ಏನು ಶ್ರಮ ಪಟ್ಟು ದುಡಿತಾ ಇದ್ದಾರೆ ಹಗಲು ರಾತ್ರಿ, ಅದಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂತ ಆಸೆ ಇದೆ ಅಷ್ಟೆ. ನಮ್ಮ ಜನಕ್ಕೆ ಏನು ಮಾಡಬೇಕು, ಯಾವ ಕೆಲಸ ಮಾಡಬೇಕು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ. ಈ ಥರ ಇದ್ದಾಗ ಆಮೇಲೆ ಜನನೂ ಹಂಗೇನೆ ಪ್ರೀತಿ ಮಾಡ್ತಾರೆ. ಹುಣಸೂರು ಕ್ಷೇತ್ರದ ಶಾಸಕರಾದಂಥ GD ಹರೀಶ್ ಗೌಡ್ರವರು ಇವತ್ತು 38ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಮೈಸೂರು ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಳಗ್ಗೆ ದಂಪತಿಗಳ ಸಮೇತ ಕುಟುಂಬಾದಿಯಾಗಿ ತಾಯಿ ಅಧಿದೇವತೆ ಚಾಮುಂಡೇಶ್ವರಿನ ದರ್ಶನ ಪಡೆದ್ರು. ನಂತರ ಸ್ಟಾರ್ಟ್ ಆಗಿದ್ದ ಒಂದು ರೀತಿಯ ಮ್ಯಾರಥಾನ್ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬೆಳಗ್ಗೆಯಿಂದ ತಡ ರಾತ್ರಿವರೆಗೂ ಕೂಡ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಬಂದು ವಿಶ್ ಮಾಡ್ತಾ ಇದ್ದಾರೆ. ಮೈಸೂರಿನಿಂದ ಹುಣಸೂರುವರೆಗೂ ಕೂಡ ಅವರ ಜನ್ಮದಿನಕ್ಕೆ ಶುಭವನ್ನು ಕೋರಿ ಸಾಕಷ್ಟು ಜನ ಕಟೌಟ್ಗಳನ್ನು ಕೂಡ ಹಾಕಿದ್ದಾರೆ. ಸೊ ವಿಚಾರವಾಗಿ ಮಾತಾಡಲಿಕ್ಕೆ ಅವರ ಧರ್ಮಪತ್ನಿಯವರು ನನ್ನೊಟ್ಟಿದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಯಾವುದೇ ಒಬ್ಬ ವ್ಯಕ್ತಿಯ ಸಕ್ಸಸ್ ಹಿಂದೆ ಒಬ್ಬರು ಮಹಿಳೆ ಇರ್ತಾರೆ ಅನ್ನೋದನ್ನು ಇತಿಹಾಸದಲ್ಲಿ ಕೇಳ್ಪಟ್ಟಿದ್ವಿ. ಹರೀಶ್ ಗೌಡ್ರು ML ಆಗಿದ್ದಾರೆ, ಇಷ್ಟೊಂದು ಜನ ಪ್ರೀತಿ ಗಳಿಸಿದ್ದಾರೆ. ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀವಿ? ಇಷ್ಟು ಜನ ಸಾಗರ ನೋಡಿ ತುಂಬ ತುಂಬ ಖುಷಿ ಆಗ್ತಿದೆ. ನಾನು ಮದುವೆ ಆಗಿ 8 ವರ್ಷದಿಂದನೂ ಹರೀಶ್ ಗೌಡ್ರು ಹುಟ್ಟುಹಬ್ಬ ನಮ್ಮ ಇಡೀ ಮೈಸೂರು ಜಿಲ್ಲೆ ಜನಗಳು ಇದೇ ರೀತಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಸತಿ ಏನು ವಿಶೇಷ ಅಂದರೆ ಅವರು ಒಬ್ಬ ಶಾಸಕರಾಗಿದ್ದಾರೆ ನಮ್ಮ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ. ನಮ್ಮ ಹುಣಸೂರು ಕ್ಷೇತ್ರದ ಜನರು, ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರು 38ನೇ ವರ್ಷದ ಹುಟ್ಟುಹಬ್ಬ ಭಾಳ ಅರ್ಥಪೂರ್ಣವಾಗಿ ಸಮಾಜ ಸೇವೆ ಕಾರ್ಯಕ್ರಮಗಳಿಂದ ಮಾಡ್ತಾ ಇದ್ದಾರೆ. ಅದು ತುಂಬ ಖುಷಿ ಆಗ್ತಾಯಿದೆ. ಅವ್ರ ಬರ್ತಡೇ ಒಂದು ಅರ್ಥಪೂರ್ಣವಾಗಿ ಇದೆ ಅಂತ ತುಂಬ ಖುಷಿ ಆಗ್ತಾಯಿದೆ. ನೋಡಿದೆ ನಾನು, ಬಿಳಿಕೆರೆಯಿಂದ ಹಿಡಿದು ಇನ್ಕಲ್ಲಿಂದ ಹಿಡಿದು ಚಾಮುಂಡೇಶ್ವರಿ ಕ್ಷೇತ್ರ, ಟಿ ನರಸೀಪುರ, ಪ್ರಿಯಾಪಟ್ಟಣೆಗೆ ಬೇರೆ ಬೇರೆ ಕ್ಷೇತ್ರದಿಂದ ಕೂಡ ಮುಖಂಡರುಗಳು ಬಂದು ವಿಶ್ ಮಾಡ್ತಿದ್ದಾರೆ, ಕಾರ್ಯಕರ್ತರು ಬಂದು ವಿಶ್ ಮಾಡ್ತಾ ಇದ್ದಾರೆ. ತುಂಬ ಪ್ರೌಡ್ ಅಂತ ಅನಿಸುತ್ತೆ ನಿಮಗೆ? ಖಂಡಿತವಾಗ್ಲೂ ಐ ಆಮ್ ದ ಪ್ರೌಡೆಸ್ಟ್ ಪರ್ಸನ್ ರೈಟ್ ನೌ. ಅವರು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಜನದ ಕಿರಿಯರಾಗಿರ್ಬೋದು, ಎಲ್ಲ ವಯಸ್ಸಿನ ವ್ಯಕ್ತಿಗಳದ್ದು ಪ್ರೀತಿ ಗಳಿಸಿರೋದು ತುಂಬ ಖುಷಿ ಆಗುತ್ತೆ. ದೊಡ್ಡವರಾಗಿರ್ಬೋದು, ಚಿಕ್ಕ ಮಕ್ಕಳು ಇಂದ ನಮ್ಮ ವಯಸ್ಸವರು ಎಲ್ಲರೂ ಪ್ರೀತಿ ಮಾಡ್ತಾರೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ, ಎಲ್ಲ ವಯಸ್ಸಿನ ಜನಾಂಗದ ಪ್ರೀತಿ ಗಳಿಸಿರೋದ್ರಿಂದ. ವಯಸ್ಸು ಚಿಕ್ಕದಾದರೂ ಕೂಡ ತುಂಬ ದೊಡ್ಡ ಮಟ್ಟದ ಸಾಧನೆ, ಪ್ರೀತಿಯನ್ನು ಮಾಡಿದ್ದಾರೆ. ಹರೀಶ್ ಗೌಡ್ರು ಯಾವಾಗಲೂ ನಗ್ತಾ ಇರ್ತಾರಲ್ಲ, ಹೇಗೆ ಅಂತ ಅದು ಏನು ಸೀಕ್ರೆಟ್? ಯಾವಾಗಲೂ ಸ್ಮೈಲ್ ಫೇಸೇ ಇರ್ತಾರೆ ಅವ್ರು, ಯಾವಾಗಲೂ ಬೇಜಾರು ಕೋಪ ಮಾಡ್ಕೊಂಡಿರೋದೇ ನೋಡಿಲ್ಲ ಅಂತಿದ್ರು. ಆ್ಯಕ್ಚುಲಿ ಆನ್ ಕ್ಯಾಮ್ರಾ ಏನಲ್ಲ, ಆಫ್ ಕ್ಯಾಮ್ರಾನು ಇಟ್ ಈಸ್ ಅದವ್ರ ಪರ್ಸ್ನಾಲಿಟಿ. ತುಂಬ 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 ಪೇಷನ್ಸ್ ಇದೆ. ಸಣ್ಣ ಪುಟ್ಟ ವಿಷಯಕ್ಕೆ ಯಾವತ್ತೂ ಇರಿಟೇಟ್ ಆಗೋದು, ಕೋಪ ಮಾಡ್ಕೊಳ್ಳೋದು, ಬೇಜಾರು ಮನೇಲೂ ಅಷ್ಟೇ. ಯಾವತ್ತೂ ನಮ್ಗಳ ಮೇಲೆ ಕೋಪ ಮಾಡ್ಕೊಳ್ಳೋದಾಗಲಿ, ಮಕ್ಕಳ ಮೇಲೆ ಯಾವತ್ತೂ ಬೈದಿರೋದಾಗಲಿ ಯಾವತ್ತೂ ಇಲ್ಲ. ಅದವ್ರ ನೇಚರು, ತಾಳ್ಮೆ, ಪೇಷನ್ಸ್ ಆಗಿ ಏನೇ ಡಿಫಿಕಲ್ಟೀಸ್ ಬಂದರೂ, ಪ್ರಾಬ್ಲಮ್ ಬಂದರೂ, ಎಂಥದೇ ಆಗಿರ್ಬೋದು, ತುಂಬ ತಾಳ್ಮೆಯಿಂದ, ತುಂಬ ಪೇಷನ್ಸಿಂದ ಹ್ಯಾಂಡಲ್ ಮಾಡ್ತಾರೆ ಎಂಥ ಸಿಚುಯೇಷನ್ ಆದರೂ. ಅದು ಅವರ ಕ್ಯಾರೆಕ್ಟರ್. ಈ ಕಡೆ ಚಾಮುಂಡೇಶ್ವರಿ, ಈ ಕಡೆ ಹುಣಸೂರು, ಬೇರೆ ಬೇರೆ ಜಿಲ್ಲೆ, ಸಹಕಾರಿ ಕ್ಷೇತ್ರ, ಈ ಥರ ಎಲ್ಲ ವಿಚಾರದಲ್ಲೂ ಕೂಡ ಟೈಮ್ ಕೊಡಬೇಕು. ಆ್ಯಕ್ಚುಲಿ ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತಾರೆ? ವೀಕೆಂಡು ಅಥವಾ ಭಾನುವಾರ ಫುಲ್ ಟೈಮ್ ಇರ್ತಾರೆ ನಿಮ್ಮ ಜೊತೆ, ಹೆಂಗೆ ಮೇಡಮ್? ಇಲ್ಲ, ಆ್ಯಕ್ಚುಲಿ ಸಂಡೇಸೇ ನಮ್ಮ ಫಂಕ್ಷನ್ಗಳು ಜಾಸ್ತಿ ಇರೋದು. ಸೊ ಸಂಡೇಸ್ ಅವೈಲಬಲ್ ನಮ್ಮ ಜೊತೆ ಇರೋದೇ ಇಲ್ಲ. ಸಂಡೇಸೇ ನಮ್ಮ ಕಾರ್ಯಕ್ರಮಗಳು, ಫಂಕ್ಷನ್ಗಳು ಯೂಶ್ವಲಿ ಜಾಸ್ತಿ ಸಂಡೇಸೇ ಇರೋದ್ರಿಂದ ಕೈಗೆ ಸಿಗಲ್ಲ. ಭಾನುವಾರನೇ ಅವ್ರು ಜಾಸ್ತಿ ಬ್ಯುಸಿಯಾಗಿರೋದು. ಆ್ಯಕ್ಚುಲಿ ಏನು ಬೇಜಾರೇನಿಲ್ಲ, ನಮ್ಗೆ ಅಭ್ಯಾಸ ಆಗೋಗಿದೆ. ಪ್ರೂಫಕ್ಕೆ ಯಾವಾಗಾದರೂ ಒಂದು ಸತಿ ಪ್ರಾಮಿಸ್ ಮಾಡಿರ್ತಾರೆ, ನಾವು ಫಸ್ಟೇ ಹೇಳ್ಕೊಂಡಿರ್ತೀವಿ 15 ಡೇಸ್, ಒಂದು ತಿಂಗಳಿಂದನೂ. ಆದರೂ ಅವತ್ತು ಒಂದಿನ ಬರ್ದಿದ್ದಾಗ ಒಂಚೂರು ಬೇಜಾರಾಗುತ್ತೆ ಅಷ್ಟೇ ಹೊರತು ಇನ್ನೇನಿಲ್ಲ. ಮಿಕ್ಕ ಟೈಮಲ್ಲಿ ಅಭ್ಯಾಸ ಆಗೋಗಿದೆ.
ಈ ಥರ ಯಾವುದೇ ಒಂದು ಧರ್ಮಪತ್ನಿಯವ್ರಿಗೆ ಹೆಂಡತಿಯವ್ರಿಗೆ ನನ್ನ ಗಂಡ ಸಮಾಜದಲ್ಲಿ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಸೆ ಕನಸಂತ ಇರುತ್ತೆ. ಈಗ ಬೆಳೀತಾ ಇದ್ದಾರೆ 2028 ಚುನಾವಣೆಯಲ್ಲಿ ಗೆಲ್ತಾರೆ, ಅವರು ಸಚಿವರು ಆಗಬೇಕು ಅನ್ನೋದು ಅವ್ರ ಅಭಿಮಾನಿಗಳ ಒಂದು ಕೂಗು. ಚಾಮುಂಡೇಶ್ವರಿಗೆಲ್ಲ ಅರ್ಕೆ ಕೂಡ ಒತ್ತಿದ್ದಾರೆ ಅವ್ರ ಅಭಿಮಾನಿಗಳು. ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೂ ಆ ಥರ ಇದ್ರ ಮೇಲೆ ಆಸೆ ಇಲ್ಲ, ಅವರು ಸಚಿವರಾಗಬೇಕು ಬೇರೆ ಥರ. ಅವರು ಏನು ಶ್ರಮ ಪಟ್ಟು ದುಡಿತಾ ಇದ್ದಾರೆ ಹಗಲು ರಾತ್ರಿ, ಅದಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂತ ಆಸೆ ಇದೆ ಅಷ್ಟೆ. ಆ ಆಪರ್ಚುನಿಟಿ ಬಂದರೆ ಆಗಬೇಕು, ಅದಕ್ಕೋಸ್ಕರನೇ ಎಲ್ಲ ಮಾಡ್ತಿದ್ದಾರೆ ಅಂತ ಏನಿಲ್ಲ. ಅವ್ರ ಕರ್ತವ್ಯ ಅವ್ರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಗುರುತಿಸಿ ಮುಂದಕ್ಕೆ ಏನಾಗುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಿ. ನೀವು ಕೂಡ ಒಂದು ರಾಜಕೀಯ ಫ್ಯಾಮಿಲಿಯ ನಂಟಿದ್ದವರು ಅಂತ ಕೇಳ್ಪಟ್ಟೆ, ಬಾಲಕೃಷ್ಣ ಅವರ ಸಂಬಂಧಿಕರು ಅಂತ ಕೇಳ್ಪಟ್ಟೆ. ಅಂದರೆ ರಾಜಕಾರಣ ನಿಮಗೇನು ಹೊಸ್ತಲ್ಲ, ಜಿ ಟಿ ದೇವೇಗೌಡರ ಮನೆಗೆ ಬಂದು ಏನು ಸೊಸೆಯಾಗಿ ಬಂದ ತಕ್ಷಣ ಏನು ರಾಜಕೀಯ ಕಲ್ತಿಲ್ಲ ನೀವು? ನಮ್ಮ ಮಾಗಡಿ ಕ್ಷೇತ್ರದ ಶಾಸಕರು HC ಬಾಲಕೃಷ್ಣ ಅವರು ನಮ್ಮ ಮಾವ, ನಮ್ಮ ಅಮ್ಮವರ ಅಣ್ಣ. ಸೊ ನೋಡಿದ್ದೀವಿ ಜನಗಳು ಮನೆ ತುಂಬ ಇರೋದು. ನಮ್ಮ ಮಾಮನ ಮನೆಗೆ ಹೋದಾಗ, ಆಮೇಲೆ ನಮ್ಮ ಮಾಮ ಎಲ್ಲ ಯಾವಾಗಲೂ ರಾತ್ರಿ ಎಲ್ಲ ಲೇಟಾಗಿ ಬರೋದು, ಅವರು ಹಿಂಗೇನೆ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗಳಿಗೆ ಇರಲ್ಲ. ಸೊ ರಾಜಕೀಯ ವಾತಾವರಣದಲ್ಲಿ ಬೆಳೆದಿದ್ದೀನಿ. ನಂಗೆ ರಾಜಕೀಯ ವಾತಾವರಣ ಏನು ಹೊಸದೇನಲ್ಲ, ಆ ವಾತಾವರಣದಲ್ಲಿ ಬೆಳ್ಕೊಂಡು ಬಂದಿದ್ದೀನಿ. ತುಂಬ ಹ್ಯಾಪಿ ಇದೆ. ಹರೀಶ್ ಗೌಡ್ರನ್ನ ಮದುವೆ ಆಗಿದ್ದಕ್ಕೂ ನಾನೊಬ್ಬ ಧರ್ಮಪತ್ನಿಯಾಗಿ ನಾನು ಹೆಮ್ಮೆ ಕಾಲರಿತ್ತು ಮಾತಾಡ್ಬೋದು. ನನ್ನ ಗಂಡ ಧರ್ಮ ಮಾರ್ಗದಲ್ಲಿದ್ದಾರೆ. ಬೇರೆ ರಾಜಕಾರಣಿಗಳದ್ದು ಬೇರೆ ಬೇರೆ ಥರದ್ದು ಬರ್ತಾ ಇದೆ. ಇದ್ರ ನಡುವೆ ಹರೀಶ್ ಗೌಡ್ರು ಯಾಕೆ ವಿಭಿನ್ನವಾಗಿ ನಿಲ್ತಾರೆ ಅಂತ? 100% ಅದೇ ಹೇಳಿದ್ನಲ್ಲ ನಿಮಗೆ, ಬೇರೆ ಥರ ನೀವೇ ನೋಡಿದ್ದೀರಾ. ಅವ್ರ ವಯಸ್ಸಿಗೆ ಅವರು ಬೇರೆ ಥರ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಆ ಥರ ಹೇಳ್ಬೇಕಂದ್ರೆ ಏನೂ ಇಲ್ಲ. ಬೆಳಗ್ಗೆ ಎದ್ದರೆ ಆಯಿತು, ರಾತ್ರಿ ಮಲಗಿದ್ರೆ ಆಯಿತು, ನಮ್ಮ ಜನಕ್ಕೆ ಏನು ಮಾಡಬೇಕು, ಯಾವ ಕೆಲಸ ಮಾಡಬೇಕು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ. ಈ ಥರ ಇದ್ದಾಗ ಆಮೇಲೆ ಜನನೂ ಹಂಗೇ ಪ್ರೀತಿ ಮಾಡ್ತಾರೆ. ಹೇಳಿದ್ನಲ್ಲ, ಎಲ್ಲ ವಯಸ್ಸವರು, ನಮ್ಮ ಹುಡುಗರುಗಳಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಇಷ್ಟು ಜನದ ಪ್ರೀತಿ ಸಂಪಾದನೆ ಮಾಡಿದ್ದಾರೆ. ಸೊ ನನಗಿನ್ನೇನು ಏನೂ ಟೆನ್ಷನ್ ಇಲ್ಲ. ಆ್ಯಂಡ್ ಹೌದು, ತುಂಬ ಪ್ರೌಡ್ ಮೂಮೆಂಟ್. ನಾನು ತುಂಬ ಒಳ್ಳೆ ಡಿಸಿಷನ್ ಮಾಡಿ. ಹರೀಶ್ ಗೌಡ್ರು ರಾಜಕೀಯಕ್ಕೆ ಬಂದ ನಂತರ ಸಹಕಾರಿ ಕ್ಷೇತ್ರ ರಾಜಕಾರಣ ಎಲ್ಲಿದೆ, ರಾಜಕೀಯದಿಂದ ಗಳಿಸಿದೆಷ್ಟು ಕಳ್ಕೊಂಡಿದ್ದೆಷ್ಟು ಅಂತ? ನನಗೇನು ಕಳ್ಕೊಂಡಿದ್ದಾರೆ ಅಂತ ಏನು ಅನಿಸಿಲ್ಲ. ಇಷ್ಟು ಜನದ ಪ್ರೀತಿ ಗಳಿಸಿದ್ದಾರೆ, ಇಷ್ಟು ಜನ ಆಶೀರ್ವಾದ ಮಾಡ್ತಿದ್ದಾರೆ. ಯಾವಾಗಲೂ ಹರೀಶ್ ಗೌಡ್ರಿಗೆ ಒಳ್ಳೇದಾಗಲಿ, ಎಷ್ಟು ಖುಷಿ ಆಗುತ್ತೆ. ಎಷ್ಟು ಜನ ತಾಯಿ ಚಾಮುಂಡೇಶ್ವರಿ ನಿಮ್ಮ ಕಾಪಾಡಲಿ, ನಿಮ್ಗೆ ಆರೋಗ್ಯ ಕೊಡಲಿ, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿಟ್ಟಿರಲಿ ಅಂತ ಪಾಪ ಅವರೆಲ್ಲ ಹೇಳಿದಾಗ ನಿಜ ತುಂಬ ಖುಷಿ ಆಗುತ್ತೆ. ನಾವೇನೂ ಕಳ್ಕೊಂಡಿಲ್ಲ ರಾಜಕೀಯದಿಂದ, ಇನ್ನೂ ಹೆಚ್ಚು ಪ್ರೀತಿ ಗಳಿಸಿದ್ದೀವಿ, ಇಷ್ಟು ಗುರು ಹಿರಿಯರ ಆಶೀರ್ವಾದ ಪಡ್ಕೊಂಡಿದ್ದೀವಿ ಹೊರತು ಏನೂ ಕಳ್ಕೊಂಡಿದ್ದೇನೂ ಇಲ್ಲ ರಾಜಕೀಯದಿಂದ. ಏನಾದರೂ ರಾಜಕೀಯಕ್ಕೆ ಬರ್ಬೇಕಂತ ಏನಾರು ಇದೆಯಾ ಫ್ಯೂಚರಲ್ಲಿ? ಇಲ್ಲ, ಖಂಡಿತ ಇಲ್ಲ. ರಾಜಕೀಯಕ್ಕೆ ಬರಬೇಕಂತ ಯಾವತ್ತೂ ಇಲ್ಲ. ಹರೀಶ್ ಗೌಡ್ರು ಬೆಳಿಬೇಕು, ಅವ್ರಿಗೆ ಒಳ್ಳೇದಾಗಬೇಕು. ಅವ್ರಿಗೆ ರಾಜಕೀಯವಾಗಿ ಏನು ನಾನು ಬೆನ್ನೆಲುಬಾಗಿ ಅವ್ರಿಗೇನು ಸಪೋರ್ಟ್ ಮಾಡಬೇಕು ಅದನ್ನು ಮಾಡೋಕ್ಕೆ ನಾನು ಖಂಡಿತ ರೆಡಿ ಇದ್ದೀನಿ. ಹರೀಶ್ ಗೌಡ್ರು ಏನಾದರೂ ಟಿಪ್ಸ್ ಕೊಡ್ತಿರ್ತೀರಾ ಮೇಡಮ್ ನೀವು? ಮೀನ್ಸ್ ಈ ಥರದ್ದು ಮಾಡಿದ್ರೆ ಇನೋವೇಟಿಗಿರುತ್ತೆ, ಬಡವರು ಈ ಥರ ಮಾಡಿದ್ರೆ ಏನಾದರೂ ಸಲಹೆ ಸೂಚನೆಗಳು ಕೊಡ್ತೀರಾ? ಕೊಟ್ಟಿದ್ದನ್ನು ತಗೊಳ್ತಾರೆ ಹರೀಶ್ ಗೌಡ್ರು ಅಂತ? ಕೊಟ್ಟರೆ ಖಂಡಿತ ತೊಗೊತಾರೆ. ಆದರೆ ನಾನು ಇನ್ನೂ ಅಷ್ಟೊಂದು ಅನುಭವ ಇಲ್ಲ ಹರೀಶ್ ಗೌಡ್ರಿಗೆ ನಾನು ಟಿಪ್ಸ್ ಕೊಡೋ ಅಂಥದ್ದು. ರಾಜಕೀಯವಾಗಿ ಟಿಪ್ಸ್ ಕೊಡೋ ಅಂಥ ಅನುಭವ ಅಂತೂ ನನಗಿಲ್ಲ. ಆದರೆ ಅವರು ಆ್ಯಸ್ ಯೂಶ್ವಲ್ ಯಾರು ನಮ್ಮ ಚಿಕ್ಕವರು ಏನು ಹೇಳಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಕ್ಯಾರೆಕ್ಟರು. ಏನು ಟಿಪ್ಸ್ ಕೊಟ್ಟರು ತೊಗೊಳಕ್ಕಂತೂ ರೆಡಿ ಇರ್ತಾರೆ. ರಾಜಕಾರಣದಲ್ಲಿ ನಗುಮುಖದ ಸಾಹುಕಾರ ಹರೀಶ್ ಗೌಡ್ರು. ಅದು ರಾಜಕೀಯದಲ್ಲೇ ಅಲ್ಲ, ನಾನು ನಿಮ್ಗೆ ಹೇಳಿದ್ನಲ್ಲ, ಮನೇಲೂ ಅಷ್ಟೇ ಯಾವಾಗಲೂ ಕಾಮಾಗಿ ಎಂಥ ಸಿಚುವೇಶನ್ಸ್ ಫೇಸ್ ಮಾಡಿದ್ರು ಪ್ಯಾನಿಕ್ ಆಗೋದು, ಭಯ ಪಡೋದು, ಅಥವಾ ಅವ್ರಿಗೆ ಏನೋ ಒಂದರಲ್ಲಿ ಇರಿಟೇಟ್ ಆಗಿದೆ ಅಂತ ಇನ್ನೊಬ್ಬರ ಮೇಲೆ ತೋರಿಸೋದು, ಕೋಪ ಇಲ್ಲ. ಅವರು ಆ್ಯಸ್ ಅ ಪರ್ಸನ್ ಹರೀಶ್ ಗೌಡ್ರು ನೀವೇನು ರಾಜಕೀಯವಾಗಿ ನೋಡ್ತಿದ್ದೀರಾ, ಮನೇಲೂ ಅದೇ ಹರೀಶ್ ಗೌಡ್ರೆ, ಸೇಮ್ ಪರ್ಸನ್. ಒಂದಷ್ಟು ಜನ MLA ಗಳಾದರೆ ಮಿನಿಸ್ಟರ್ ಆದರೆ ಒಂದಷ್ಟು ಆಟಿಟ್ಯೂಡ್ ತೋರ್ಸೋಕೆ ಹಿಡಿದ್ಬಿಡ್ತಾರೆ. ಅದಂತೂ ಯಾವತ್ತೂ ಇಲ್ಲ ಬಿಡಿ. ಆ್ಯಟಿಟ್ಯೂಡ್ ಅನ್ನೋ ವರ್ಡ್ ಹರೀಶ್ ಗೌಡ್ರಲ್ಲಿ ನಾನಂತೂ ನೋಡಿಲ್ಲ. ಇಲ್ಲ, ಅವ್ರಿಗೇನು ಬೇರೆ ಥರ ಆಸಕ್ತಿ ಇರ್ಬೋದು, ಆ ಥರ ಏನಾದ್ರು ಶೋಕಿ ಮಾಡಬೇಕು ಆ ಥರ ಏನು ನಮ್ಮ ಹುಡುಗರುಗಳ್ನೂ ಆಗಿರ್ಬೋದು ಯಾವತ್ತೂ ಬೈದಿರೋದು ಅಥವಾ ಏನಾದ್ರು ಬೇರೆ ಥರ ನಡ್ಸ್ಕೊಂಡಿರೋದು ನಾವೂ ನೋಡಿಲ್ಲ. ಅವ್ರ ಮಕ್ಳಿಗೂ ಅದೇ ಸಂಸ್ಕಾರ ಕೊಡಬೇಕು ಅಂತ ಇಷ್ಟ ಅವ್ರಿಗೆ. ಅದೇನೇ ಹೇಳ್ಕೊಡ್ತಾ ಇದ್ದಾರೆ ಮಕ್ಳಿಗೂ. ನಾವೆಷ್ಟು ಹಂಬಲ್ ಆಗಿರಬೇಕು, ಡೌನ್ ಟು ಅರ್ತ್ ಇರಬೇಕು. ಯಾವತ್ತೂ ಆ್ಯಟಿಟ್ಯೂಡು ಬೇರೆದಾಗಲಿ ಯಾವತ್ತೂ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು GD ಹರೀಶ್ ಗೌಡ್ರವರ ಧರ್ಮ ಪತ್ನಿ ವರ್ಷಾ ಹರೀಶ್ ಗೌಡ್ರವರು. ತುಂಬ ಅದ್ಭುತವಾಗಿ ಒಬ್ಬ ವ್ಯಕ್ತಿ ಬೆಳೀಲಿಕ್ಕೆ
ಬಿಹೈಂಡ್ ದ ಸ್ಕ್ರೀನ್ ಒಂದು ಹೆಣ್ಣು ಮಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ, ಅದು ತಾಯಿ ಆಗ್ಬೋದು, ಸಹೋದರಿ ಆಗ್ಬೋದು, ಮಡದಿ ಆಗ್ಬೋದು. ಒಬ್ಬ ಪುರುಷನ ಸಕ್ಸಸ್ ಹಿಂದೆ ಒಬ್ಬರು ವುಮೆನ್ ಇರ್ತಾರೆ ಅಂತ ನಾವು ಕೇಳಿದ್ವಿ. ಹರೀಶ್ ಗೌಡರ ಸಕ್ಸಸ್ ಹಿಂದೆ ಇವರು ಕೂಡ ಇದ್ದಾರೆ. ಅಂದರೆ ಇವರು ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ದಾರೆ, ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಹರೀಶ್ ಗೌಡರಿಗೆ ಎಷ್ಟು ಟೈಮನ್ನು, ಫ್ಯಾಮಿಲಿ ಟೈಮನ್ನು ಜನಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಸೊ ಸಿಕ್ಕಿದ್ರೆ ಈ ಥರ ಪತಿ ಸಿಗಬೇಕು, ನಾನು ತುಂಬ ಪ್ರೌಡ್ ಪಡ್ತೀನಿ ಅನ್ನೋ ಒಂದು ಸಂತೋಷವನ್ನು ಕೂಡ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಒಟ್ಟಿಗೆ ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಹುಣಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.